ಇವತ್ತಿತ್ತು ನನ್ನ ಲೈಫ್ ನ ಒಬ್ಬ ಸ್ಪೆಷಲ್ ಪರ್ಸನ್ ನ ಬರ್ಡೇ, ನನ್ ಅದರ್ ದ್ಯಾನ್ ಮೈ ಸನ್. ಹಿಂದಿನ ದಿನಾನೇ ಹೋಗಿ ಅವನ್ಗೆ ಬರ್ಡೇಗೆ ಡ್ರೆಸ್ ನ ಕೊಡಿಸ್ಕೊಂಡ್ ಬಂದೆ. ಬರ್ಡೇ ಇದ್ದಿದ್ದು ಅಥರ್ವಂದಾದ್ರೂ ದಿವ್ಯಾ ನನ್ಗೊಂದು ಡ್ರೆಸ್ ಬೇಕಂತ ಅವಳು ಕೂಡ ಒಂದ್ ಡ್ರೆಸ್ ನ ಪರ್ಚೇಸ್ ಮಾಡ್ಕೊಂಡ್ಲು. ಬರ್ಡೇ ಬಾಯ್ಗೆ ಹೊಸ ಡ್ರೆಸ್ ನ ಹಾಕಿಸ್ಕೊಂಡು ನಾವ್ ಇವ್ರಿಗೆ ಹುಲ್ಗೆಮ್ಮ ದೇವಿದ ಆಶೀರ್ವಾದ ತಗೊಂಡ್ ಬರ್ಬೇಕು ಅಂತ ಹುಲ್ಗೆಮ್ಮ ಗುಡಿ ಕಡೆ ಬಂದ್ವಿ. ಜಾತ್ರೆ ನಡೀತಾ ಇರೋದ್ರಿಂದ ತುಂಬಾನೇ ರಶ್ ಇತ್ತು. ನಾವ್ ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ವಿ, ಜನ ಇರಲ್ಲ ಅಂತ ಹೇಳಿ. ಬೆಳಿಗ್ಗೆನೆ ಇಷ್ಟೊಂದ್ ಜನ ಬಂದ್ಬಿಟ್ಟಿದ್ರು ಆಲ್ರೆಡಿ. ಗದ್ಲದ ಮಧ್ಯೆನೂ ನಮ್ಗೆ ಅಮ್ಮನ ದರ್ಶನ ಸಿಕ್ತು, ಹಾಗೆ ಆಶೀರ್ವಾದನೂ ಸಿಕ್ತು. ನೀವ್ ಯಾರೆಲ್ಲ ನಮ್ ಹುಲ್ಗೆಮ್ಮನ್ ಜಾತ್ರೆಯನ್ನ ನೋಡಿದ್ರ ಕಮೆಂಟ್ ಮಾಡಿ. ಪ್ರತಿ ವರ್ಷನೂ ದಿವ್ಯನ್ ಬರ್ಡೇ ಬಂದವಾಗ ಅನ್ಕೊಂತಿದ್ವಿ ಗ್ರ್ಯಾಂಡ್ ಆಗಿ ಏನ್ ಮಾಡೋದ್ ಬೇಡ, ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ. ಸಾಯಂಕಾಲದವರೆಗೂ ನಾವು ಅಥರ್ವನ್ ಬರ್ಡೇ ಕೂಡ ಹಂಗೆ ಅನ್ಕೊಂಡಿದ್ವಿ, ಗ್ರ್ಯಾಂಡ್ ಆಗಿ ಮಾಡೋದ್ ಬೇಡ, ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ. ನೆಲ್ ವರ್ಕ್ ನಡೀತಾ ಇರೋದ್ರಿಂದ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆಲ್ಲ ಇನ್ವೈಟ್ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಆದ್ರೂ ನಮ್ಮ ಏರಿಯಾದಲ್ಲಿರೋ ಎಲ್ಲಾ ಹುಡುಗರ್ನ ಕರ್ಕೊಂಡು ಬರ್ಡೇನ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡ್ವಿ. ಇದರಿಂದ ನನ್ನ ತಮ್ಮ ಕೂಡ ಬಂದಿದ್ದ, ಅವನು ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿದ. ಸಿಂಪಲ್ ಆಗಿ ಒಂದ್ ಸ್ಕ್ರೀನ್ ನ ಹಾಕಿ ಬಲೂನ್ ಡೆಕೋರೇಷನ್ ನ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದೀವಿ. ಮಗ ನಿನ್ನೆ ಮೊನ್ನೆ ಹುಟ್ಟಿದಾನೇನೋ ಅಂತಾನೆ ನನ್ಗಿನ್ನೂ ಫೀಲ್ ಇದೆ. ಆಲ್ರೆಡಿ ಎಷ್ಟು ದೊಡ್ಡವನಾಗ್ಬಿಟ್ಟಿದಾನಂದ್ರೆ ಮೊಬೈಲ್ ಇಟ್ಕೊಂಡು ಎಲ್ಲರಿಗೂ ಯಾರೆಲ್ಲ ವಿಶ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಬೇರೆ ಹೇಳ್ತಾ ಇದ್ದ. ಬರ್ಡೇ ಯಾವಾಗ್ಲೂ ಮೆಮೊರೇಬಲ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಅಂತ ಹೇಳಿ ಬಾಸ್ ಬೇಬಿ ಥೀಮ್ ಅಲ್ಲಿ ನಾವು ಕೇಕ್ ನ ಮಾಡ್ಸೋಣ ಅಂತೇಳಿ ಈ ರೀತಿ ಕೇಕ್ ನ ಮಾಡಿಸಿದ್ವಿ. ನನ್ಗೆ ಈ ಬಾಸ್ ಬೇಬಿ ಥೀಮ್ ಏನೋ ಇಷ್ಟ ಆಯ್ತು, ಆದ್ರೆ ಬಟ್ ಕೇಕ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಅನ್ನಿಸ್ತು. ಆಮೇಲೆ ಬರ್ಡೇ ಏನೋ ಅಥರ್ವಂದೇ ಆಗಿತ್ತು, ಆದ್ರೆ ದಿವ್ಯಾ ಮಾತ್ರ ತುಂಬಾನೇ ಎಂಜಾಯ್ ಮಾಡಿದ್ಲು. ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಅಲ್ಲಿ ಏನು ಫೋಟೋಸ್ ಹಾಕಿದೀವಲ್ವಾ ಅಥರ್ವಂದು, ಅದನ್ನೆಲ್ಲ ನನ್ನ ತಮ್ಮನೇ ಎಡಿಟ್ ಮಾಡ್ಕೊಟ್ಟಿದ್ದ. ಎಡಿಟ್ ಕ್ರೆಡಿಟ್ಸ್ ಎಲ್ಲ ನನ್ನ ತಮ್ಮನ್ಗೆ ಹೋಗ್ಬೇಕು. ಒಂದು ಚೆನ್ನಾಗಿ ಎಡಿಟ್ ಮಾಡ್ಕೊಟ್ಟಿದ್ದ. ನಾನು ಆಕ್ಚುಲಿ ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ, ಬಟ್ ಮನೇಲಿ ವರ್ಕ್ ಇತ್ತಲ್ವಾ, ನಮ್ಗೆ ನಿಜವಾಗ್ಲೂ ಪುರ್ಸತೆ ಇರ್ಲಿಲ್ಲ ಫೋಟೋ ಶೂಟ್ ಮಾಡಿಸೋಷ್ಟು. ತಮ್ಮ ಆ ಫೋಟೋಸ್ ಎಲ್ಲ ಎಡಿಟ್ ಮಾಡ್ಕೊಟ್ಟಿದ್ದು ನನ್ಗೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಇವರು ಒಂದಷ್ಟು ಪಟಾಕಿ ಕೂಡ ತರಿಸಿದ್ರು ಅಥರ್ವನ್ ಬರ್ಡೇಗೆ ಅಂತ ಹೇಳಿ. ಅಥರ್ವ ಅಂತೂ ಆ ಪಟಾಕಿ ಸೌಂಡ್ಗೆ ಹೆದರ್ಕೊಳ್ತಾನೆ ಇದ್ದ, ಆಮೇಲೆ ಅಳ್ತಾ ಇದ್ದ ಕೂಡ. ಅಥರ್ವನ್ ಬರ್ಡೇ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿದ್ವಿ. ನನ್ ಕಂದನ್ ಬರ್ಡೇಗೆ ತುಂಬಾ ಜನ ವಿಶ್ ಮಾಡಿದ್ರಿ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಪರ್ಸನಲಿ ಎಲ್ಲರಿಗೂ ರಿಪ್ಲೈ ಮಾಡಿದೀನಿ, ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಈ ವಿಡಿಯೋ ಥ್ರೋ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ಮಗುವಿನ ಬರ್ತ್ಡೇ ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಮ್ಮನೆ ರಿನೋವೇಷನ್ ವಿಡಿಯೋಸ್ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಆಕ್ಚುಲಿ ವರ್ಕ್ ನಡೀತಾ ಇಲ್ಲ, 5 days ಗ್ಯಾಪ್ ಆಗಿತ್ತು. ನಾಳೆಯಿಂದ ನಾನು ರಿನೋವೇಷನ್ ಲಾಗ್ ನ ಅಪ್ಲೋಡ್ ಮಾಡ್ತೀನಿ.